ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಧೂಮಪಾನ ಮತ್ತು ಮದ್ಯಪಾನ ಚಟವು ಯಾವ ಕಾಯಿಲೆಯನ್ನು ತಂದೊಡ್ಡುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಕಿಡ್ನಿ ವೈಫಲ್ಯ, ಡಿ ಶ್ವಾಸಕೋಶ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ. ಧೂಮಪಾನ ಹಾಗೂ ಮದ್ಯಪಾನ ಚಟವು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಧೂಮಪಾನವು ಬ್ಲಾಕ್ ಆಗಿರುವ ರಕ್ತನಾಳದ ಅಪಾಯ ಮತ್ತು ಹೃದಯದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಮದ್ಯಪಾನ ಅತಿಯಾಗಿ ಮಾಡಿದರೆ ಆಗ ಇದರಿಂದ ರಕ್ತದೊತ್ತಡ ಹೆಚ್ಚಾಗಿ ರಕ್ತನಾಳದ ಬ್ಲಾಕ್ ಸಮಸ್ಯೆಯು ಹೆಚ್ಚಾಗುತ್ತದೆ. ಪರಿಣಾಮವಾಗಿ ಹೃದಯಾಘಾತದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ರಾತ್ರಿ ವೇಳೆ ಹಾಲಿನ ಉತ್ಪನ್ನಗಳನ್ನು ಸೇವಿಸಬಾರದು? ಆಪ್ಷನ್ಸ್: ಎ BP, ಬಿ ತಲೆನೋವು, ಸಿ ಶುಗರ್, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಗರ್. ಮಧುಮೇಹದಂತಹ ಸಮಸ್ಯೆ ಇರುವವರು ಹಾಲಿನ ಉತ್ಪನ್ನಗಳನ್ನು ರಾತ್ರಿ ವೇಳೆ ಸೇವನೆ ಮಾಡುವುದರಿಂದ ಗ್ಲೂಕೋಸ್ ಮಟ್ಟವು ಹಠಾತ್ ಆಗಿ ಏರಿಕೆಯಾಗುತ್ತದೆ. ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂಶವಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಕೆ ಮಾಡುತ್ತದೆ. ಆಯುರ್ವೇದವು ಸಸ್ಯಜನ್ಯ ಹಾಲನ್ನು ಸೇವನೆ ಮಾಡಲು ಸೂಚಿಸುತ್ತದೆ. ಬಾದಾಮಿ ಹಾಲು, ತೆಂಗಿನಕಾಯಿ, ಮೊಸರು, ತುಪ್ಪ ಇತ್ಯಾದಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನದಲ್ಲಿ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದು ಅತ್ಯುತ್ತಮವಾದ ಆಹಾರವಾಗಿದೆ? ಆಪ್ಷನ್ಸ್: ಎ ಕಿತ್ತಳೆ, ಬಿ ಹಾಲು, ಸಿ ಮಾಂಸ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಈ ಮೇಲಿನ ಎಲ್ಲವೂ ಸಹ ಮಕ್ಕಳ ಬೆಳವಣಿಗೆಯಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸುತ್ತದೆ. ಆದರೆ ಕಿತ್ತಳೆಯನ್ನು ಮಕ್ಕಳಿಗೆ ಯಾವಾಗಲೂ ಕೊಡುವುದರಿಂದ ಇದು ಶೀತ ಮತ್ತು ಕೆಮ್ಮಿನಿಂದ ಅನಾರೋಗ್ಯಕ್ಕೆ ಒಳಗಾಗುವುದನ್ನು ತಡೆಯುತ್ತದೆ ಮತ್ತು ಅವರ ಬೆಳವಣಿಗೆಯು ಉತ್ತಮವಾಗಿರುವಂತೆ ನೋಡಿಕೊಳ್ಳುತ್ತದೆ. ನಾಲ್ಕನೇ ಪ್ರಶ್ನೆ, ಮಲಗಿರುವಾಗ ಬಾಯಿಯಿಂದ ಜೊಲ್ಲು ಬರಲು ಕಾರಣವೇನು? ಆಪ್ಷನ್ಸ್: ಎ ಬಾಯಿ ಹುಣ್ಣು, ಬಿ ಆಯಾಸ, ಸಿ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವೊಮ್ಮೆ ಆಹಾರದ ಕಣಗಳು ಹಲ್ಲುಗಳ ನಡುವೆ ಸಂಗ್ರಹವಾಗುತ್ತವೆ ಮತ್ತು ಜೊಲ್ಲು ಸುರಿಸುವ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ. ಏಕೆಂದರೆ ಹಲ್ಲುಗಳು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಸಮಸ್ಯೆ ಉಂಟಾಗುತ್ತದೆ. ಬಾಯಿಯ ಹುಣ್ಣು ಕೂಡ ಬಾಯಿಯಿಂದ ಜೊಲ್ಲನ್ನು ಹೊರಹಾಕುತ್ತದೆ. ಮಲಗಿದ ನಂತರ ಈ ಉಗುಳು ಜೊಲ್ಲು ರೂಪದಲ್ಲಿ ಹೊರಬರುತ್ತದೆ ಮತ್ತು ದೇಹದಲ್ಲಿ ಅತಿಯಾದ ಆಯಾಸ, ಮೆದುಳಿನ ಅತಿಯಾದ ಬಳಕೆ ಅಥವಾ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ನಿದ್ರೆಯ ಸಮಯದಲ್ಲಿ ಮೆದುಳು ಕೆಲವು ತಪ್ಪು ಮಾಹಿತಿಯನ್ನು ಕಳುಹಿಸುತ್ತದೆ. ಇದರ ಪರಿಣಾಮ ಬಾಯಿಯಲ್ಲಿ ಲಾಲಾರಸ ಹೆಚ್ಚಾಗುತ್ತದೆ. ಐದನೇ ಪ್ರಶ್ನೆ, ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಟರ್ಕಿ, ಬಿ ನೆದರ್ಲ್ಯಾಂಡ್, ಸಿ ಆಸ್ಟ್ರೇಲಿಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಟರ್ಕಿ. ನೈಸರ್ಗಿಕವಾಗಿ ಕಂಡುಬರುವ ಕಪ್ಪು ಗುಲಾಬಿ ಇದೆ. ಅವು ಹೆಚ್ಚಾಗಿ ಕೇವಲ ಒಂದೇ ಸ್ಥಳದಲ್ಲಿ ಬೆಳೆಯುತ್ತವೆ. ದಕ್ಷಿಣ ಟರ್ಕಿಯ ಆಲ್ಫೆಟ್ಟಿ ಎಂಬ ಸಣ್ಣ ಹಳ್ಳಿಯಲ್ಲಿ ಈ ಕಪ್ಪು ಗುಲಾಬಿಗಳು ಕಾಣಸಿಗುತ್ತವೆ ಮತ್ತು ಬೇಸಿಗೆಯ ತಿಂಗಳುಗಳಲ್ಲಿ ಮಾತ್ರ ಅವು ಕಪ್ಪಾಗಿ ಕಾಣುತ್ತವೆ. ಆರನೇ ಪ್ರಶ್ನೆ, ಯಾವುದನ್ನು ತಿಂದ ನಂತರ ನೀರು ಕುಡಿದರೆ ಆರೋಗ್ಯ ಹದಗೆಡುತ್ತದೆ? ಆಪ್ಷನ್ಸ್: ಎ ಮೀನು, ಬಿ ಬಾಳೆಹಣ್ಣು, ಸಿ ಅನ್ನ, ಡಿ ಗೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಬಾಳೆಹಣ್ಣು ನಮ್ಮ ಶಕ್ತಿಯ ಪ್ರಬಲ ಮೂಲವಾಗಿದೆ ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಉತ್ತಮ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಬಾಳೆಹಣ್ಣು ಮಲಬದ್ಧತೆ ಮತ್ತು ಹೊಟ್ಟೆಯ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಆದರೆ ಬಾಳೆಹಣ್ಣು ತಿಂದ ನಂತರ ನೀರು ಕುಡಿಯುವುದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏಳನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಹಲ್ಲುಗಳು ಮತ್ತು ಒಸಡುಗಳ ಸಮಸ್ಯೆ ಬರದಂತೆ ಕಾಪಾಡುತ್ತದೆ? ಆಪ್ಷನ್ಸ್: ಎ ಕಬ್ಬು, ಬಿ ಬೆಣಸುಕಲ್ಲು,
ಸಿ ದಾಳಿಂಬೆ, ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ. ನಿಯಮಿತವಾಗಿ ದಾಳಿಂಬೆ ಬೀಜಗಳನ್ನು ಸೇವಿಸುವ ಮೂಲಕ ಒಸಡುಗಳು ದೃಢಗೊಳ್ಳುತ್ತವೆ ಹಾಗೂ ಸಡಿಲವಾದ ಹಲ್ಲುಗಳು ಗಟ್ಟಿಯಾಗುತ್ತವೆ. ಅಲ್ಲದೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸಲು ಈ ಬೀಜಗಳಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಕ ಗುಣ ನೆರವಾಗುತ್ತದೆ. 8ನೇ ಪ್ರಶ್ನೆ, ಹೆಚ್ಚಾಗಿ ಮೊಟ್ಟೆ ಪಫ್ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ಸ್ನಾಯುಬಲ, ಸಿ ತೂಕ ಹೆಚ್ಚಳ, ಡಿ ಅನಾರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೊಟ್ಟೆಯು ತುಂಬ ಆರೋಗ್ಯಕರವಾಗಿದೆ, ಆದರೆ ಮೊಟ್ಟೆಯ ಪಫ್ನ ಇತರ ಪದಾರ್ಥಗಳು ಅವುಗಳ ಆರೋಗ್ಯವನ್ನು ಕಡಿಮೆ ಮಾಡುತ್ತವೆ. ಬಹುತೇಕ ಎಲ್ಲ ಎಗ್ ಪಫ್ ತಯಾರಿಕೆಯು ಹೈಡ್ರೋಜನೀಕರಿಸಿದ ಅಥವಾ ಟ್ರಾನ್ಸ್ ಕೊಬ್ಬಿನ ತೈಲಗಳನ್ನು ಬಳಸುತ್ತದೆ. ಅಪಧಮನಿಗಳ ಉರಿಯೂತದ ಅಪಾಯ ಮತ್ತು ದೀರ್ಘಾವಧಿಯಲ್ಲಿ ಕಾರ್ಡಿಯೋನಾಳಿಯ ಕಾಯಿಲೆಗೆ ಕಾರಣವಾಗುತ್ತದೆ. ಮೊಟ್ಟೆ, ಹಿಟ್ಟು ಮತ್ತು ಇತರ ಸೇರ್ಪಡೆಗಳನ್ನು ಹೊಂದಿರುವ ಬ್ಯಾಟರ್ ಅನ್ನು ಆಳವಾದ ಉರಿಯಲ್ಲಿ ಹುರಿಯುವ ಮೂಲಕ ಎಗ್ ಪಫ್ಗಳನ್ನು ಸಾಮಾನ್ಯವಾಗಿ ತಯಾರಿಸಲಾಗುತ್ತದೆ. ಇದು ಹೆಚ್ಚಿನ ಕೊಬ್ಬು, ಹೆಚ್ಚಿನ ಕ್ಯಾಲೋರಿ ತಿಂಡಿಗೆ ಕಾರಣವಾಗುತ್ತದೆ. ಇದು ಸಂಪೂರ್ಣ ಸಂಸ್ಕರಿಸಿದ ಮೊಟ್ಟೆಗಳ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಹೊಂದಿರುವುದಿಲ್ಲ. ಹೆಚ್ಚು ಎಗ್ ಪಫ್ಗಳನ್ನು ಸೇವಿಸುವುದರಿಂದ ತೂಕ ಹೆಚ್ಚಾಗುವುದು, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 9ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಗ್ರಂಥಾಲಯ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಭಾರತ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ. ವಿಶ್ವದ ಅತಿ ದೊಡ್ಡ ಗ್ರಂಥಾಲಯ ಚೀನಾ ದೇಶದಲ್ಲಿ ಕಂಡುಬರುತ್ತದೆ ಮತ್ತು ಇದು 1.2 ಮಿಲಿಯನ್ನಷ್ಟು ಪುಸ್ತಕಗಳನ್ನು ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 10ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಮೆದುಳು ಹಾನಿ, ಬಿ ಕಿಡ್ನಿ ವೈಫಲ್ಯ, ಸಿ ಹೃದಯಾಘಾತ, ಡಿ ಕರುಳು ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು ಹಾನಿ. ಖಾಲಿ ಹೊಟ್ಟೆಯಲ್ಲಿ ಅಥವಾ ಆಹಾರ ಇಲ್ಲದೆ ಮದ್ಯ ಸೇವನೆ ಮಾಡುವುದರಿಂದ ಆಲ್ಕೋಹಾಲ್ ಅಂಶವು ನೇರವಾಗಿ ರಕ್ತವನ್ನು ಪ್ರವೇಶಿಸುತ್ತದೆ. ಈ ಕಾರಣಗಳಿಂದಾಗಿ ರಕ್ತನಾಳಗಳು ಊದಿಕೊಳ್ಳುವುದು ಅಥವಾ ಅಗಲವಾಗುವ ಪ್ರಕ್ರಿಯೆಗೆ ಒಳಗಾಗುತ್ತದೆ. ತಾತ್ಕಾಲಿಕವಾಗಿ ಉಷ್ಣತೆ ಹೆಚ್ಚಾಗುತ್ತದೆ. ರಕ್ತನಾಳಗಳಲ್ಲಿ ರಕ್ತದ ಹರಿವು ತೀವ್ರವಾಗುವುದು ಅಥವಾ ತೀವ್ರ ಇಳಿಕೆ ಕಾಣುವುದು. ಆಲ್ಕೋಹಾಲ್ ಅಂಶವು ಬಹುಬೇಗ ಪಿತ್ತಜನಕಾಂಗ, ಮೆದುಳು, ಶ್ವಾಸಕೋಶ, ಮೂತ್ರಪಿಂಡಗಳ ಮೇಲೆ ಹಾನಿಯನ್ನುಂಟು ಮಾಡುತ್ತವೆ. ಇದು ಮೆದುಳಿನ ಮೇಲೆ ನೇರ ಹಾಗೂ ಶೀಘ್ರದಲ್ಲಿ ಪರಿಣಾಮವನ್ನುಂಟು ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.